ಇತ್ತೀಚಿನ ದಿನಗಳಲ್ಲಿ ಮೈಕೈ ನೋವು ಅನ್ನೋದು ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ವಯಸ್ಸಾದವ್ರಿಗೆ ಕಾಲ್ ನೋವು ಅಥವಾ ಜಾಯಿಂಟ್ ಪೈನ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ. ಅಂತವ್ರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು. ಇದು ನಮ್ಮ ಕನ್ನಡಿಗರಿಗೆ ತುಂಬಾ ಕಡಿಮೆ ಗೊತ್ತಿರುತ್ತೆ. ಇತ್ತೀಚೆಗೆ ನನಗೂ ಕೂಡ ಗೊತ್ತಾಯಿತು ಇದ್ರ ಬಗ್ಗೆ. ಇದರ ಹೆಸರು ಮುಡಿವಟ್ಟಿಕಲ್. ಇದೊಂದು ತಮಿಳ್ ಹೆಸರು. ಮೇಕೆಕಾಲನ್ನ ಕಾಲ್ ಸೂಪ್ ಮಾಡ್ಕೊಂಡು ಕುಡಿತೀವೋ ಅದೇ ರೀತಿ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಸೂಪ್ ಮಾಡಿಕೊಂಡು ಕುಡಿಬೇಕಾಗುತ್ತೆ. ನೀವು ಕರೆಕ್ಟಾಗಿ 1 ವಾರ ಕುಡಿದ್ರೆ ಸಾಕು, ಜಾಯಿಂಟ್ ಪೈನ್ಸು, ಕಾಲು ನೋವು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಇದು ಅಮೆಝಾನಲ್ಲೂ ಕೂಡ ಸಿಗುತ್ತೆ ನಿಮಗೆ, ಅಥವಾ ಚಿಕ್ಕ ಚಿಕ್ಕ ಮಾರ್ಕೆಟ್ಗಳಲ್ಲಿ 1/4 kg 100 ರೂಪಾಯಿ 150 ರೂಪಾಯಿ ಈ ರೀತಿ ಮಾಡ್ತಿರ್ತಾರೆ. ಮತ್ತೆ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಹೋಗೋ ಗೊತ್ತಾಯ್ತು, ತುಂಬಾ ಜನ ಇದನ್ನ ಟ್ರೈ ಮಾಡಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ. ಯಾರು ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೋ ಅಥವಾ ಮೈಕೈ ನೋವು ಅಥವಾ ಜಾಯಿಂಟ್ ಪೈನ್ಸ್ ಅಂತಿರ್ತಾರೋ ಅವ್ರಿಗೆ ಆಗಾಗ ಈ ಮುಡುವಟ್ಟುಗಳ ಸೂಪ್ ಅನ್ನ ಮಾಡ್ಕೊಡ್ತಾರೆ. ಇದೊಂದು ವೆಜ್. ನಿಮ್ಗೇನಾದ್ರೂ ನಾನ್ ವೆಜ್ ತಿಂತೀರಾ ಅಂದ್ರೆ ಆರಾಮಾಗಿ ನೀವು ಕಾಲ್ ಸೂಪು, ಮೇಕೆದಾಗಿರ್ಬೋದು, ಕುರಿದಾಗಿರ್ಬೋದು ಮಾಡ್ಕೊಂಡು ತಿನ್ಬೋದು. ವೆಜ್ ಆಗಿದ್ರೆ ಇದೊಂದ್ಸಲ ಟ್ರೈ ಮಾಡಿ. ಮುಡುವಟ್ಟುಕಳ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರು ಕೂಡ ಸಿಗುತ್ತೆ. ಸೊ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಕಾಲ್ ನೋವು, ಮೈಕೈ ನೋವು ಅಂತಿರೋರಿಗೆ ಈ ಸೂಪ್ ಅನ್ನ ಮಾಡ್ಕೊಡಿ. ಮತ್ತೆ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನಿಜವಾಗ್ಲೂ ಕೂಡ ರಿಸಲ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಾಲ್ ನೋವು, ಮೈಕೈ ನೋವು ಎಲ್ಲ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ನೀವು ಇದನ್ನೇ ಹಿಂದೆ ಯಾವಾಗ್ಲಾದ್ರೂ ಸೂಪ್ ಮಾಡ್ಕೊಂಡು ಕುಡಿದಿದ್ರೆ ನಿಮ್ಗೆ ಇದರ ಅನುಭವ ಹೇಗಿತ್ತು ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ.